ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇದು ವೀಕೆಂಡ್ ವ್ಲಾಗ್. ಶನಿವಾರ ಬಂತು ಅಂತ ಅಂದರೆ ಗ್ರೋಸರಿ ಶಾಪಿಂಗ್ ಆಗಿರ್ಬೋದು ಅಥವಾ ಪೆಂಡಿಂಗ್ ಕೆಲಸಗಳೇನಿರುತ್ತೆ ಅವತ್ತಿನ ದಿನ ಎಲ್ಲ ಶಾಪಿಂಗ್ ಮುಗಿಸ್ಕೊತೀವಿ. ಇನ್ನೇನು ವಿಂಟರ್ ಮುಗಿದು ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಗಿಡಗಳು ಅಥವಾ ಗಾರ್ಡನ್ ಸಾಯಿಲ್ ಫರ್ಟಿಲೈಸರ್ ಅಂತೆಲ್ಲ ತರಬೇಕಿತ್ತು. ಹೋಮ್ ಡಿಪೋಟ್ಗೆ ಹೋಗಿದ್ವಿ. ಹಾಗೆ ರೀಸೆಂಟ್ ಆಗಿ ಒಂದು ಹೊಸ ಇಂಡಿಯನ್ ಗ್ರೋಸರಿ ಶಾಪ್ ಓಪನ್ ಆಗಿದೆ. ನಾವಿರೋಂಥದ್ದು ಡ್ಯಾಲಸ್ ಅಲ್ಲಿ. ಇಲ್ಲಿ ನಿಮಗೆ ಗೊತ್ತಿರ್ಬೋದು ಸಿಕ್ಕಾಪಟ್ಟೆ ಇಂಡಿಯನ್ ರೆಸ್ಟೋರೆಂಟ್ಗಳಿದೆ. ಹಾಗೆ ತುಂಬಾನೇ ಇಂಡಿಯನ್ ಗ್ರೋಸರಿ ಶಾಪ್ಗಳಿದೆ. ಪಟೇಲ್ ಬ್ರದರ್ಸ್, ಇಂಡಿಯಾ ಬಜಾರ್, ಸಬ್ಜಿ ಮಂಡಿ, ಈ ತರ ಸುಮಾರಷ್ಟು ಇದೆ. ಇವಾಗ ಹೊಸದಾಗಿ ದೇಸಿ ಮಂಡಿ ಅಂತ ಇಂಡಿಯನ್ ಗ್ರೋಸರಿ ಶಾಪ್ ಓಪನ್ ಆಗಿದೆ. ಹೊಸದಾಗಿ ಓಪನ್ ಆಗಿರೋದ್ರಿಂದ ತುಂಬಾ ಐಟಮ್ಸ್ ಗಳ ಮೇಲೆ ಆಫರ್ಸ್ ಕೂಡ ಇಟ್ಟಿದ್ರು. ನಮ್ಗೆ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಗಳು ಬೇಕು ಅಂತ ಅಂದ್ರೆ ಒಂದಷ್ಟು ಇಂಡಿಯಾ ಬಜಾರ್ ಗಳಲ್ಲೂ ಸಿಕ್ತಿತ್ತು. ಇಲ್ಲ ಅಂತ ಅಂದ್ರೆ ಅದಕ್ಕೆ ಸೆಪರೇಟ್ ಆಗಿ ವಿವೇಕ್ ಸೃಷ್ಟಿ ಅಂತ ಒಂದಷ್ಟು ಪೂಜೆ ಶಾಪ್ ಗಳಿದೆ, ಅಲ್ಲಿ ತಗೋಬೇಕಿತ್ತು. ಇಲ್ಲಿ ದೇಸಿ ಮಂಡಿನಲ್ಲಿ ಏನಂದ್ರೆ ಎಲ್ಲಾ ತರ ಫೋಟೋಗಳಾಗಿರ್ಬೋದು ಮತ್ತೆ ಬ್ರಾಸ್ ಐಟಮ್ಗಳು, ಹೂವಗಳು, ಕಂಪ್ಲೀಟ್ ಆಗಿ ಪೂಜೆಗೆ ಏನೇನ್ ಬೇಕು ಎಲ್ಲಾನು ಇಲ್ಲಿ ಸಿಗುತ್ತೆ. ಹಾಗೆ ಇಷ್ಟೊಂದು ಕಲೆಕ್ಷನ್ಸ್ ನ ಅಮೆರಿಕದಲ್ಲಿ ನಾನು ಇಲ್ಲೇ ಫಸ್ಟ್ ನೋಡಿದ್ದು. ತುಂಬಾನೇ ಆರ್ಗನೈಸ್ ಆಗಿ ಇಟ್ಟಿದ್ರು ಜಸ್ಟ್ ಈ ಪೂಜೆ ಐಟಮ್ಸ್ಗಳನ್ನ ಮಾತ್ರ. ಬೇರೆ ಇಂಡಿಯನ್ ಗ್ರೋಸರಿ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ದೊಡ್ಡದಾಗಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ. ಯಾಕಂತಂದ್ರೆ ಎಂಟರ್ ಆಗ್ತಾ ಇದ್ದಂಗೆನೆ ಫಸ್ಟ್ ವೆಜಿಟೇಬಲ್ಸ್ ಎಲ್ಲ ಇಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಒನ್ ಸೈಡ್ ಫುಲ್ಲು ಈ ಫ್ರೋಸನ್ ವೆಜಿಟೇಬಲ್ಸ್ ಇಟ್ಟಿದ್ದಾರೆ. ಅದಾದ್ಮೇಲೆ ಬೇಕ್ರಿ ಬರುತ್ತೆ, ಒಂದು ಮಿನಿ ರೆಸ್ಟೋರೆಂಟ್ ತರ. ಡೈನಿಂಗ್ ಕೂಡ ಇದೆ, ಟೇಕ್ ಅವೇ ಕೂಡ ಮಾಡ್ಬೋದು. ಅಲ್ಲಿಂದ ನೆಕ್ಸ್ಟ್ ಮೀಟ್ ಸ್ಟಾಲ್ ಕನೆಕ್ಟ್ ಆಗುತ್ತೆ. ಇಲ್ಲೇ ಮಟನ್, ಚಿಕನ್ ಎಲ್ಲ ತಗೊಂಡು ಹೋಗ್ಬೋದು. ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಾನು ರೀಸೆಂಟ್ ಆಗಿ ಒಂದು ಮಿನಿ ವ್ಲಾಗ್ ನೋಡಿದ್ದೆ. ಅವರು ಪ್ರಮೋಟ್ ಮಾಡಿದ್ರು ಅನ್ಸುತ್ತೆ, ಇದು ಹೊಸದಾಗಿ ಓಪನ್ ಆಗಿರೋದ್ರಿಂದ. ಅಂದ್ರೆ ಕಂಪ್ಲೀಟ್ ಆಗಿ ಡಿ ಮಾರ್ಟ್ ತರ ಇದೆ ಅಮೆರಿಕದಲ್ಲಿ ಡಿ ಮಾರ್ಟ್ ಅಂತ. ಓ ಹೌದಾ, ಆ ರೀತಿ ಇರ್ಬೋದಾ ಅಂತ ಹೇಳ್ಬಿಟ್ಟು ನಾನು ನೋಡೋಣ ಅಂತಾನೆ ಹೋದೆ. ಇಲ್ಲ, ಅದೇ ಆ ರೀತಿ ಏನಿಲ್ಲ. ಜಸ್ಟ್ ಹೊಸದಾಗಿ ಓಪನ್ ಆಗಿರೋದ್ರಿಂದ ಆಫರ್ ಅಲ್ಲಿ ಕಡಲೆಕಾಯಿ ಬೀಜ ಒಂದು ಈ ತರ ಇಟ್ಟಿದ್ರು. $1 $1 ಅಂತ ಹೇಳ್ಬಿಟ್ಟು. ಸೊ ಕಮ್ಮಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ. ಮಕ್ಕಳನ್ನ ಶಾಪಿಂಗ್ ಕರ್ಕೊಂಡು ಬಂದ್ರೆ ಇಲ್ಲಿ ಸ್ವೀಟ್ಸ್ ಮತ್ತೆ ಚಾಟ್ಸ್ ಎಲ್ಲ ಸೇಲ್ ಆಗೋದು ಪಕ್ಕ ಅಂತ ಹೇಳ್ಬೋದು. ಒಂದು ಮಕ್ಕಳು ಕೇಳಿದಾಗ ಪೇರೆಂಟ್ಸ್ ಬೇಡ ಅಂತ ಹೇಳೋಕ್ಕೂ ಆಗೋದಿಲ್ಲ. ಇಲ್ಲ ಮಕ್ಕಳು ಏನಾದರೂ ತಿನ್ನಲಿ ಅಂತ ಕೊಡಿಸ್ತೀವಿ, ಏನೋ ಒಂದು ರೀಸನ್ ಆಗಿರುತ್ತೆ. ಸೊ ಇಲ್ಲಿ ಪೈನಾಪಲ್ ಪೇಸ್ಟ್ರಿ ಒಂದು ತೊಗೊಂಡ್ವಿ, ಇಂಡಿಯಾದಲ್ಲಿ ಸಿಗೋ ಥರ ಇರುತ್ತೆ ಅಂತ. ಹಾಗೆ ಇತ್ತು. ಅದ್ರ ಜೊತೆಗೆ ಜಾಮೂನ್ ಕೂಡ ತೊಗೊಂಡು ಪಾರ್ಸೆಲ್ ಮಾಡಿಕೊಂಡು ಅಲ್ಲಿ ಸಪ್ರೇಟ್ ಬಿಲ್ಲಿಂಗ್ ಇದೆ ಹೋಟೆಲ್ಗೆ, ಅಲ್ಲಿ ಬಿಲ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಶಾಪಿಂಗ್ ಮಾಡೋಕ್ಕೆ ಹೋದ್ವಿ. ಸ್ಪೈಸಸ್ ಎಲ್ಲ ಒಂದು ಕಡೆ ಇದೆ, ಪಿಕಲ್ ಅದೆಲ್ಲ ಇನ್ನೂ ಒಂದಷ್ಟು ಕಡೆ ಹಿಟ್ಗಳೆಲ್ಲ ಇದೆ. ಸೊ ಈ ರೀತಿ ನನ್ಗನ್ಸಿದ್ದು ಇನ್ನೂ ಸ್ವಲ್ಪ ಆರ್ಗನೈಸ್ಡ್ ಆಗಿ, ಅಂದರೆ ವೆಜಿಟೇಬಲ್ಸ್ ಎಲ್ಲ ಒಂದು ಕಡೆ, ಸ್ಪೈಸಸ್ ಎಲ್ಲ ಒಂದು ಕಡೆ, ಈ ಥರ ನಾರ್ಮಲ್ ಶಾಪಲ್ಲಿ ಹೆಂಗಿರುತ್ತೆ ಆ ರೀತಿ ಒಂದು ಕಡೆ ಅದೆಲ್ಲ, ಇದು ಬೇಕ್ರಿ ಒಂದು ಕಡೆ ಮತ್ತು ಮೀಟ್ ಸ್ಟಾಲ್ ಒಂದು ಕಡೆ, ಈ ಥರ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಅಲ್ಲಿಂದ ಆದಮೇಲೆ ನೋಡ್ತಾ ಇರ್ಬೋದು, ಅಲ್ಲಿ ಹೋಮ್ ಡಿಪೋಟ್ಗೆ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದೆಲ್ಲ ಡಿಕ್ಕಿಲ್ ಆಲ್ರೆಡಿ ಇತ್ತು. ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದು $100 ಬಿಲ್ ಮಾಡಿಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಹಾಗೆ ಅಮೆರಿಕಾದಲ್ಲಿ ಯಾರಾದರೂ ನನ್ನ ವ್ಲಾಗ್ಸ್ ನೋಡ್ತಾ ಇದ್ರೆ ಈ ಶಾಪ್ ನೀವು ವಿಸಿಟ್ ಮಾಡಿದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಇದಾದಮೇಲೆ ಸ್ವೀಟ್ಸ್ ತಿನ್ಬಿಟ್ಟು 1 hour ಡ್ರೈವ್ ಮಾಡ್ಕೊಂಡು ಬಂದು ಮನೆಗೆ ಬಂದು ಚಪಾತಿ ಪಾಲಕ್ ಪನ್ನೀರ್ ಮಾಡಿ ಈ ಡೇ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು.